ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಸರಿಯಾದ ಸಮಯ ತಿಳಿಯಿರಿ. ಕಂಪ್ಲೀಟ್ ಗೈಡ್ ಫಾರ್ ಕನ್ನಡ ವುಮೆನ್ಗಳಿಗಾಗಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಫ್ಯಾಮಿಲಿ ಕೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹಲವಾರು ಮಹಿಳೆಯರು ತಿಳಿದುಕೊಳ್ಳಲು ಬಯಸುವಂಥ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ. ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡಬೇಕು? ಬಹಳ ಬಾರಿ ಪೀರಿಯಡ್ ಲೇಟ್ ಆದ ಕೂಡಲೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುತ್ತಾರೆ. ಆದರೆ ಸರಿಯಾದ ಸಮಯದಲ್ಲಿ ಟೆಸ್ಟ್ ಮಾಡದಿದ್ದರೆ ರಿಸಲ್ಟ್ ತಪ್ಪಾಗುವಂಥ ಸಾಧ್ಯತೆ ಕೂಡ ಇರುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟು ಯಾವಾಗ ಮಾಡಬೇಕು, ಮಾರ್ನಿಂಗ್ ಯೂರಿನ್ ಯಾಕೆ ಮುಖ್ಯ, ನೆಗೆಟಿವ್ ಬಂದರೂ ಪ್ರೆಗ್ನೆನ್ಸಿ ಇರಬಹುದೇ, ಯಾವ ರೀತಿಯ ಟೆಸ್ಟ್ ಅಕ್ಯುರೇಟ್ ಆಗಿರುತ್ತೆ ಎಂಬುದನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಪ್ರೆಗ್ನೆನ್ಸಿ ಟೆಸ್ಟ್ ಎಂದರೇನು? ಪ್ರೆಗ್ನೆನ್ಸಿ ಟೆಸ್ಟ್ ಎಂದರೆ ಮಹಿಳೆಯ ದೇಹದಲ್ಲಿ HCG ಹಾರ್ಮೋನ್ ಇದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ವಿಧಾನ. ಪ್ರೆಗ್ನೆನ್ಸಿ ಆದ ನಂತರ ಮಹಿಳೆಯ ದೇಹದಲ್ಲಿ HCG ಹಾರ್ಮೋನ್ ಹೆಚ್ಚಾಗುತ್ತದೆ. ಈ ಹಾರ್ಮೋನನ್ನು ಯೂರಿನ್ ಅಥವಾ ಬ್ಲಡ್ ಮೂಲಕ ಪರೀಕ್ಷೆ ಮಾಡುತ್ತಾರೆ. ಪೀರಿಯಡ್ ಮಿಸ್ ಆದ ತಕ್ಷಣ ಟೆಸ್ಟ್ ಮಾಡಬಹುದೇ? ಕೆಲವರು ಪೀರಿಯಡ್ ಲೇಟ್ ಆದ ಕೂಡಲೇ ಟೆಸ್ಟ್ ಮಾಡುತ್ತಾರೆ. ಆದರೆ ತುಂಬ ಬೇಗ ಟೆಸ್ಟ್ ಮಾಡಿದರೆ ನೆಗೆಟಿವ್ ರಿಸಲ್ಟ್ ಬರಬಹುದು. ಹಾರ್ಮೋನ್ ಲೆವೆಲ್ ಕಡಿಮೆ ಇರಬಹುದು. ಆದ್ದರಿಂದ ಸ್ವಲ್ಪ ದಿನ ಕಾಯುವುದು ಉತ್ತಮ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲು ಸರಿಯಾದ ಸಮಯ ಯಾವುದು? ಡಾಕ್ಟರ್ ಸಾಮಾನ್ಯವಾಗಿ ಹೇಳುವುದೇನೆಂದರೆ ಪೀರಿಯಡ್ ಮಿಸ್ ಆದ 5ರಿಂದ 7 ದಿನಗಳ ನಂತರ ಟೆಸ್ಟ್ ಮಾಡಿದರೆ ಉತ್ತಮ ಅಕ್ಯುರೆಸಿ ಸಿಗುತ್ತದೆ. ಕೆಲವರಲ್ಲಿ ಹಾರ್ಮೋನ್ ಲೆವೆಲ್ ನಿಧಾನವಾಗಿ ಹೆಚ್ಚಾಗಬಹುದು. ಹೀಗಾಗಿ ತುಂಬ ಬೇಗ ಪರೀಕ್ಷೆ ಮಾಡುವುದು ತಪ್ಪು ರಿಸಲ್ಟ್ ಕೊಡಬಹುದು. ಮಾರ್ನಿಂಗ್ ಯೂರಿನ್ ಯಾಕೆ ಮುಖ್ಯ? ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲು ಬೆಳಗಿನ ಮೊದಲ ಯೂರಿನ್ ಬಳಸುವುದು ಉತ್ತಮ. ಯಾಕೆಂದರೆ ಮಾರ್ನಿಂಗ್ ಯೂರಿನ್ನಲ್ಲಿ HCG ಹಾರ್ಮೋನ್ ಕಾನ್ಸಂಟ್ರೇಷನ್ ಹೆಚ್ಚು ಇರುತ್ತದೆ. ಆದ್ದರಿಂದ ಅಕ್ಯುರೇಟ್ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಹೇಗೆ ಮಾಡಬಹುದು? ಮೆಡಿಕಲ್ ಶಾಪ್ಗಳಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಸಿಗುತ್ತದೆ. ಸಾಮಾನ್ಯವಾಗಿ ಕಿಟ್ಟನ್ನು ಓಪನ್ ಮಾಡಿ ಯೂರಿನ್ ಸ್ಯಾಂಪಲನ್ನು ತೆಗೆದುಕೊಂಡು ಕಿಟ್ ಮೇಲೆ ಡ್ರಾಪನ್ನು ಹಾಕಿ ಕೆಲವು ನಿಮಿಷ ವೆಯ್ಟ್ ಮಾಡಿ. ನಿಮಗೆ ನಂತರ ರಿಸಲ್ಟ್ ಕಾಣಿಸುತ್ತದೆ. ಪಾಸಿಟಿವ್ ರಿಸಲ್ಟ್ ಎಂದರೇನು? ಕಿಟ್ನಲ್ಲಿ 2 ಲೈನ್ಸ್ ಬಂದರೆ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಪಾಸಿಟಿವ್ ಎಂದು ಅರ್ಥ. ಈ ಸಂದರ್ಭದಲ್ಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ಪ್ರಾಪರ್ ಚೆಕಪ್ ಮಾಡಿಸಿಕೊಳ್ಳಬೇಕು. ಮೆಡಿಸಿನ್ ಡಾಕ್ಟರ್ ಸಲಹೆ ಇಲ್ಲದೆ ತೆಗೆದುಕೊಳ್ಳಬಾರದು. ನೆಗೆಟಿವ್ ರಿಸಲ್ಟ್ ಬಂದರೆ ಕೆಲವೊಮ್ಮೆ ನೆಗೆಟಿವ್ ರಿಸಲ್ಟ್ ಬಂದರೂ ಪ್ರೆಗ್ನೆನ್ಸಿ ಇರಬಹುದು. ಇದಕ್ಕೆ ಕಾರಣ ಟೆಸ್ಟ್ ತುಂಬ ಬೇಗ ಮಾಡಿರುವುದು, ಹಾರ್ಮೋನ್ ಲೆವೆಲ್ ಕಡಿಮೆ ಇರುವುದು. ಈ ಸಂದರ್ಭದಲ್ಲಿ 3ರಿಂದ 5 ದಿನಗಳ ನಂತರ ಮತ್ತೆ ಟೆಸ್ಟ್ ಮಾಡಬಹುದು. ಬ್ಲಡ್ ಪ್ರೆಗ್ನೆನ್ಸಿ ಟೆಸ್ಟ್ ಎಂದರೇನು? ಹಾಸ್ಪಿಟಲ್ ಅಥವಾ ಲ್ಯಾಬ್ಗಳಲ್ಲಿ ಬ್ಲಡ್ ಟೆಸ್ಟ್ ಕೂಡ ಮಾಡುತ್ತಾರೆ. ಈ ಟೆಸ್ಟು ಹೆಚ್ಚು ಅಕ್ಯುರೇಟ್ ಆಗಿದ್ದು ಅರ್ಲಿ ಪ್ರೆಗ್ನೆನ್ಸಿ ಡಿಟೆಕ್ಟ್ ಮಾಡಬಹುದು. ಡಾಕ್ಟರ್ ಸಲಹೆಯಂತೆ ಮಾಡಿಸಿಕೊಳ್ಳಬಹುದು. ಪ್ರೆಗ್ನೆನ್ಸಿ ಮೊದಲ ಲಕ್ಷಣಗಳು ಯಾವುವು? ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ಮೊದಲು ಕೆಲವರಿಗೆ ಕೆಲವು ಲಕ್ಷಣಗಳು ಕಾಣಬಹುದು. ಪೀರಿಯಡ್ ಮಿಸ್ ಆಗಬಹುದು, ವಾಮಿಟಿಂಗ್ ಫೀಲಿಂಗ್ ಆಗಬಹುದು, ನೌಸಿಯಾ ಆಗಬಹುದು, ಹೆಚ್ಚು ದಣಿವು, ಬ್ರೆಸ್ಟ್ ಪೇಯ್ನು, ಫ್ರೀಕ್ವೆಂಟ್ ಯೂರಿನೇಷನು. ಆದರೆ ಪ್ರತಿಯೊಬ್ಬರಲ್ಲೂ ಒಂದೇ ರೀತಿಯ ಲಕ್ಷಣಗಳು ಕಾಣಬೇಕೆಂದಿಲ್ಲ. ಯಾವಾಗ ಡಾಕ್ಟರನ್ನು ಸಂಪರ್ಕಿಸಬೇಕು? ಈ ಸಂದರ್ಭದಲ್ಲಿ ಡಾಕ್ಟರನ್ನು ಸಂಪರ್ಕಿಸುವುದು ಮುಖ್ಯವಾಗಿದ್ದು ಟೆಸ್ಟ್ ಪಾಸಿಟಿವ್ ಬಂದಾಗ, ಹೆವಿ ಬ್ಲೀಡಿಂಗ್ ಇದ್ದರೆ, ಸೇವರ್ ಸ್ಟೊಮಕ್ ಪೇಯ್ನ್ ಇದ್ದರೆ, ರಿಪೀಟೆಡ್ ನೆಗೆಟಿವ್ ರಿಸಲ್ಟ್ ಇದ್ದರೂ ಪೀರಿಯಡ್ ಬರದಿದ್ದರೆ ನೀವು ಡಾಕ್ಟರನ್ನು ಸಂಪರ್ಕಿಸಬಹುದು. ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದ ನಂತರ ಏನು ಮಾಡಬೇಕು? ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದ ನಂತರ ಹೆಲ್ದಿ ಫುಡ್ಡನ್ನು ತಿನ್ನಬೇಕು. ಸಾಕಷ್ಟು ನೀರನ್ನು ಕುಡಿಯಬೇಕು. ಸ್ಮೋಕಿಂಗ್ ಮತ್ತು ಆಲ್ಕೋಹಾಲನ್ನು ಅವಾಯ್ಡ್ ಮಾಡಬೇಕು. ಸ್ಟ್ರೆಸ್ ಕಡಿಮೆ ಮಾಡಬೇಕು. ರೆಗ್ಯುಲರ್ ಆಗಿ ಡಾಕ್ಟರ್ ಚೆಕಪ್ ಮಾಡಬೇಕು. ಟೆಸ್ಟ್ ಮಾಡುವಾಗ ಜನರು ಮಾಡುವ ತಪ್ಪುಗಳು: ಕೆಲವರು ಪೀರಿಯಡ್ ಲೇಟ್ ಆದ ನಂತರ ಟೆಸ್ಟ್ ಮಾಡುತ್ತಾರೆ. ರಾತ್ರಿ ಯೂರಿನ್ ಬಳಸುತ್ತಾರೆ. ಕಿಟ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡುವುದಿಲ್ಲ. ಇವು ರಿಸಲ್ಟ್ ತಪ್ಪಾಗಲು ಕಾರಣವಾಗಬಹುದು. ಮುಖ್ಯ ಸಂದೇಶ ಫ್ರೆಂಡ್ಸ್, ಸ್ನೇಹಿತರೆ, ಪ್ರೆಗ್ನೆನ್ಸಿ ಟೆಸ್ಟು ಸರಿಯಾದ ಸಮಯದಲ್ಲಿ ಮಾಡಿದರೆ ಮಾತ್ರ ಅಕ್ಯುರೇಟ್ ರಿಸಲ್ಟು ಸಿಗುತ್ತದೆ. ಹೆಚ್ಚು ಆತಂಕ ಪಡದೆ ಸರಿಯಾದ ಸಮಯದಲ್ಲಿ ಟೆಸ್ಟ್ ಮಾಡಿ ಡೌಟ್ ಇದ್ದರೆ ಡಾಕ್ಟರ್ ಸಲಹೆಯನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ. ಇನ್ನಷ್ಟು ಆರೋಗ್ಯ ಮತ್ತು ಕುಟುಂಬ ಸಂಬಂಧಿತ ಮಾಹಿತಿಗಾಗಿ ಫ್ಯಾಮಿಲಿ ಕೇರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ.